ಇವತ್ತು ನಾವು ವ್ಯವಸಾಯದಲ್ಲಿ ನಮ್ಮ ಬದುಕನ್ನ ಕಟ್ಟಿಕೊಳ್ಳಕ್ಕೆ ಸಾಧ್ಯ ಇದೆಯಾ? ಆ ಆದಾಯದಲ್ಲಿ ನಾವು ಜೀವನ ಮಾಡಬಹುದಾ? ಆ ನಿಟ್ಟಲ್ಲಿ ಇದೀವ ಅಂತಂದ್ರೆ ನಾವ್ ಯಾರೂ ಕೂಡ ಈಗ ಆ ವ್ಯವಸಾಯ ನಮ್ಮ ಕಂಡು ಜೀವನ ಮಾಡೋ ಸ್ಥಿತಿಯಲ್ಲಿ ಇಲ್ಲ. ನಮ್ಮ ಮಕ್ಕಳು ಕೂಡ ಈ ವ್ಯವಸಾಯಕ್ಕೂ ಜಮೀನ್ ನೋಡ್ಕೋ, ಗದ್ದಗೋಗು, ಹೊಲಕ್ಕೆ ಹೋಗು ಅಂತಂದ್ರೆ ಯಾರು ಹೋಗೋ ಸ್ಥಿತಿಯಲ್ಲಿಲ್ಲ. ಅವರೆಲ್ಲ ಮಗ ಹಿಂತಿರುಗಿಸ್ಬಿಟ್ಟವ್ರೆ. ಯಾಕೆ ಅಂತಂದ್ರೆ ಇದು ಲಾಭದಾಯಕವಾಗಿಲ್ಲ. ಈ ಕೃಷಿಲಿ ಲಾಭನೇ ಇಲ್ಲ. ನಾವು ಬೆಳೆಯೋದೆಲ್ಲ ಒಂಥರ ಸರ್ಕಸ್ ಇದ್ದಂಗೆ. ಹರಾಜಿನ ಬೆಳೆ ನಾವು ಬೆಳೀತಾ ಇರೋದು. ಇವತ್ತು ಭತ್ತ ಈಗ ನಾವು ಇಲ್ಲಿ ಬಂದು ನಿಮ್ ಗಣೇಶ ರೈಸ್ಗಳಿಗೆ ನಾವು ಭತ್ತ ತಂದು ಹಾಕೋದು. ನಮ್ಮ ಬ್ರದರ್ ಬಂದವ್ರೆ, ಕಾಯ್ಕೊಂಡು ನಿಂತವ್ರೆ, ಭತ್ತದ ಗಾಡಿ ಬಂದದೆ ಕಾಯ್ಕೊಂಡು ನಿಂತವ್ರೆ, ಭತ್ತ ಹಾಕೋಗಿಲ್ಲ. ಅವ್ರೇನೋ 2:30 ಬರ್ತಾರೆ, ತುಟಿಕ್ಕೆ ಅಲ್ಲಿವರೆಗೆ ಕಾಯ್ಕೊಂಡು ನಿಂತವ್ರೆ. ಅಂದ್ರೆ 2,800 3,000 ರೂಪಾಯಿಗೆ ಹೋಗೋ ಭತ್ತನ ಡೀಸೆಲ್ ನಾವು ಮಾರುಕಟ್ಟೆ ಮೇಲೆ ನಮ್ಗೆ ಕೊಡುವಂತ ದುಡ್ಡನ್ನ ಸುಗ್ಗಿ ಟೈಮ್ ನಲ್ಲಿ ಬೆಲೆನೇ ಕೊಡೋದಿಲ್ಲ ನಮ್ಗೆ. ಎಲ್ಲಾ ಸರ್ಕಾರಗಳು ಇವತ್ತು ನಮಗೆ ರೈತ ವಿರೋಧಿ ಸರ್ಕಾರ ಆಗಿರುವ ಹೊರತು ನಮ್ಮನ್ನು ಆಳುವ MLAಗಳಿರ್ಬೋದು, MP ಗಳಿರ್ಬೋದು, ಶಾಸನಸಭೆಗಳಲ್ಲಿ ಮಾತಾಡ್ತಕ್ಕಂಥ ರೈತನ ಮಗ ಅಂತ ಹೇಳುವಂತ ಜನರು ಕೂಡ ರೈತರಿಗೆ ಏನೂ ಮಾಡಿಲ್ಲ ಇಲ್ಲಿವರೆಗೆ. ಅದರಿಂದ ನಾವೆಲ್ಲರೂ ಕೂಡ ಸಂಘಟಿಗರಾಗಬೇಕು. ನಾವು ಸರ್ಕಾರಗಳನ್ನ ಎಚ್ಚರಿಸಬೇಕು. ನಮ್ಮ ಹಕ್ಕನ್ನ, ನಮ್ಮ ನ್ಯಾಯಯುತವಾದ ಬೆಲೆಯನ್ನ ಪಡ್ಕೊಳ್ಳೋದಕ್ಕೆ ನಾವೆಲ್ಲರೂ ಒಗ್ಗಟ್ಟಾಗಿ ಹೋರಾಟ ಮಾಡಬೇಕು. ಆ ನಿಟ್ಟಲ್ಲಿ ನಾವೆಲ್ಲರೂ ಕೂಡ ಭಾಗವಹಿಸಬೇಕು. ಇನ್ನು ಮುಂದಾದ್ರೆ, ಯಾಕಂದ್ರೆ ಬನ್ನೂರಲ್ಲೂ ಕೂಡ ಹಿಂದೆ ಸಂಘಟನೆಗಳಿದ್ರು. ನಾವು ಈ ತಮ್ಮಣ್ಣ ಅಂತ ಹೇಳಿ ಯಾರೋ ಅಲ್ಕೇತ್ ಬಂದು ತಿಳ್ಕೊಂಡಿದ್ರು ಗೊತ್ತು. ಅವ್ರು ನಿಮ್ಮಲ್ಲಿ ಚುನಾವಣೆಗೂ ನಿಂತಿದ್ರು. ಇವರು ತಮ್ಮಣ್ಣ ಅಲ್ವಾ? ಕೆಂಪೇಗೌಡರು ಅಂತ ಹೇಳಿ ಶಾಸನಸಭೆ ಚುನಾವಣೆಗೂ ನಿಂತಿದ್ರು ಈ ಕ್ಷೇತ್ರದಲ್ಲಿ. ಅವರು ಕೆಂಪೇಗೌಡರು ಅವರು ನಾವೆಲ್ಲ ಬಂದಿದ್ದೀವಿ, ನಾವೆಲ್ಲ ಪ್ರಚಾರ ಮಾಡಿದೀವಿ ಇಲ್ಲೆಲ್ಲ. ನಾವೆಲ್ಲ ಪ್ರಚಾರ ಕೂಡ ಮಾಡಿದೀವಿ. ಬಟ್ ಸಂಘಟನೆ ಇರಬೇಕು. ರೈತ ಚಳುವಳಿನ ಉಳಿಸಬೇಕು ಅಂದ್ರೆ ನಮ್ಮೆಲ್ಲರ ಭಾಗಿಯಾಗಿ ಚಳುವಳಿಗಳು ಉಳಿಸಬೇಕು. ನಮ್ಮ ಆದ್ಯತೆ ಮೇರೆಗೆ ನಾವು ಹೋರಾಟಗಳನ್ನ ಮಾಡಿ ನಮ್ಮ ಸಮಸ್ಯೆಗಳನ್ನ ನೀಗಿಸಿಕೊಳ್ಳುವಂತ ಒಂದು ವೇದಿಕೆ ಇದು. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಸಂಘಟನೆಗೆ ಮತ್ತು ಹೋರಾಟಕ್ಕೆ ಬೆಂಬಲಿಸಬೇಕು. ಮತ್ತು ಏನಿವತ್ತು ಈ ರೈತ ದಿನಾಚರಣೆಗೆ ಶುಭವನ್ನ ಕೋರ್ತಾ ನಮ್ಮ ಹಿರಿಯರಿದ್ದಾರೆ. ನಮ್ಮ ಜಿಲ್ಲಾಧ್ಯಕ್ಷರು, ಮಂಡ್ಯ ಜಿಲ್ಲಾಧ್ಯಕ್ಷರು ಚಂದ್ರಣ್ಣ ಅಂತ ಹೇಳಿ ಅವರು ಕೂಡ ಮಾತಾಡ್ತಾರೆ. ನಮ್ಮ ರಾಜ್ಯದ ಉಪಾಧ್ಯಕ್ಷರಾಗಿದ್ದವರು ನಂಜುಂಡಸ್ವಾಮಿ ಅವರ ಕಾಲದಲ್ಲೇ, ಪ್ರೊಫೆಸರ್ ನಂಜುಂಡಸ್ವಾಮಿ ಅವರ ಕಾಲದಲ್ಲೇ ಉಪಾಧ್ಯಕ್ಷರಾಗಿರ್ತಕ್ಕಂಥ ಸಿ ಪುಟ್ಟಸ್ವಾಮಿ ಅವರು, ಚನ್ನಪಟ್ಟಣ ತಾಲೂಕು ಕಳ್ಳಾಳಸಂದ್ರದವರು, ಅವರು ಹಿರಿಯ ಹೋರಾಟಗಾರರು ಇದರಲ್ಲಿ ಭಾಗವಹಿಸಿದ್ದಾರೆ. ಮತ್ತು ನಮ್ಮ ಯೋಗೇಶ್ ಅಂತ ಹೇಳಿ ತುಮಕೂರು ಜಿಲ್ಲಾ ರೈತ ಸಂಘ ಅಧ್ಯಕ್ಷರು. ನಿಮ್ಗೆ ಗೊತ್ತರ ನಮ್ಮ ಎಂಟೂರ್ಮೆಂಟ್ ಅವರಿಗೆ ಗೊತ್ತಬಲ್ಲಿ ನಮ್ಮ ಈ ಮಂಡ್ಯ ತಾಲೂಕು ಅಧ್ಯಕ್ಷರು ಚಂದ್ರಣ್ಣ ಅಂತ ಹೇಳಿ, ಶಿವಳ್ಳಿ ಚಂದ್ರಣ್ಣ ಅಂತ ಹೇಳಿ ಗಾಲಿ ತಾಲೂಕು ಅಧ್ಯಕ್ಷರವರು. ಈ ತರ ನಮ್ಮ ಬೆಳ್ಳಪುರ ಪ್ರಕಾಶ್ ಅವರು, ಅವ್ರ ಹೆಂಡತಿರು ನಿಮ್ಮ ಬನ್ನೂರು ಹೋಬಳಿಯವರನ್ನೇ, ಸೋಸ್ಲೆಕೆರೆ ಅವರು ಇಲ್ಲೆಲ್ಲ ಹತ್ತಿರದವರೇ ಇದೀವಿ. ಮತ್ತೆ ನಮ್ಮ ನಾಗಮಂಗಲದ ಯುವಕರು ಸುರೇಶ್ ಅಂತ ಹೇಳಿ ಅವರು ನಾಗಮಂಗಲ ತಾಲೂಕು ಅಧ್ಯಕ್ಷರು. ಈ ತರ ನಾವೆಲ್ಲರೂ ಇದೀವಿ. ನಾವೆಲ್ಲ ಹತ್ತಿರದಲ್ಲಿದ್ದೀವಿ, ನಿಮ್ ಸುತ್ತಮುತ್ತನೇ ಇದೀವಿ. ಬನ್ನೂರಲ್ಲೂ ಕೂಡ ದೊಡ್ಡದಾಗಿ ಬೆಳೀಲಿ, ಯುವ ಶಕ್ತಿ ಬರಲಿ ಅನ್ನುವಂತ ಆಶಯದೊಂದಿಗೆ ಮಾತಾಡಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ಅನ್ಸಿ ನಾನು ಮಾತು ಮುಗಿಸ್ತೀನಿ. ನಮಸ್ಕಾರ. ತುಮಕೂರು ಜಿಲ್ಲೆಯ ಗೌರವಾಧ್ಯಕ್ಷರಾದಂತ ಮಾದೇವಯ್ಯನವರೀಗ ಮುಂದಿನ ಭಾಷಣ ಮಾಡಬೇಕು ಮನೆ.